ಎತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನೋ ಸತ್ಯ ಸದಾಚಾರ ಇಲ್ಲದವರು ಜಪ 10,000 ಮಾಡಿ ಫಲವೇನೋ ಎತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನೋ ಸತ್ಯ ಸದಾಚಾರ ಇಲ್ಲದವರು ಜಪ 10,000 ಮಾಡಿ ಫಲವೇನೋ ಜಪ 10,000 ಮಾಡಿ ಫಲವೇನೋ ತನ್ನ ಸತಿ ಸುತರು ಬಂಧುಗಳ ನೋಯಿಸಿ ತನ್ನ ಸತಿ ಸುತರು ಬಂಧುಗಳ ನೋಯಿಸಿ ಚಿನ್ನ ದಾನವ ಮಾಡಿ ಫಲವೇನೋ ತನ್ನ ಸತಿ ಸುತರು ಬಂಧುಗಳ ನೋಯಿಸಿ ಚಿನ್ನ ದಾನವ ಮಾಡಿ ಫಲವೇನೋ ಪಿನ್ನಾಣದಿಲ್ಲದಲ್ಲಿ ದೇಶ ದೇಶವ ತಿರುಗಿ ಪಿನ್ನಾಣದಿಲ್ಲದಲ್ಲಿ ದೇಶ ದೇಶವ ತಿರುಗಿ ಅನ್ನದಾನವ ಮಾಡಿ ಫಲವೇನೋ ಅನ್ನದಾನವ ಮಾಡಿ ಫಲವೇನೋ ಎತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನೋ ಸತ್ಯ ಸದಾಚಾರ ಇಲ್ಲದವರು ಜಪ 10,000 ಮಾಡಿ ಫಲವೇನೋ ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನೋ ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನೋ ಆನಂದ ಮೂರುತಿ ಪುರಂದರ ವಿಠಲನ ಆನಂದ ಮೂರುತಿ ಪುರಂದರ ವಿಠಲನ ಧ್ಯಾನವ ಮಾಡದೆ ಫಲವೇನೋ ಧ್ಯಾನವ ಮಾಡದೆ ಫಲವೇನೋ ಎತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನೋ ಸತ್ಯ ಸದಾಚಾರ ಇಲ್ಲದವರು ಜಪ 10,000 ಮಾಡಿ ಫಲವೇನೋ ವಿಠಲ 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 ಜಯ ಜಯ ವಿಠಲ ವಿಠಲ
ಅನ್ನಕ್ಕೆ ಪಾನಕ್ಕೆ ಆಗುವ ತಿಳಿನೀರು ಕಾನೂನದೊಳಗಿದ್ದು ಫಲವೇನು? ಸತ್ಯ ಸದಾಚಾರ ಇಲ್ಲದವನು ಜಪಾತ್ತು 1000 ಮಾಡಿ ಫಲವೇನು? ಭಿನ್ನಾಣದಿಂದಲೇ ದೇಶ ದೇಶವ ತಿರುಗಿ ಅನ್ನದಾನವ ಮಾಡಿ ಫಲವೇನು? ಅನ್ನದಾನ ಮಾಡ್ಬೇಕಾದ್ರೆ ನೋಡಿ, ಮದುವೆ ಅನ್ನ ದಾನ ಅಲ್ಲ, ಅದು ಋಣದ ಅನ್ನ. ಅದು ತಿಥಿ ಅನ್ನ ಋಣದ ಅನ್ನ. ಇದು ದಾನದ ಅನ್ನ ಅಲ್ಲ. ಇದು ಆದ್ರೆ ದೇವಸ್ಥಾನ ಬಾಕ್ಲ ಹಾಕ್ತಿವಲ್ಲ, ಅದು ದಾನದ ಅನ್ನ. ಶನಿ ಮಹಾತ್ಮನ್ ಕತೆ ಮಾಡಿಸ್ಬಿಟ್ಟು ಹಾಕ್ತಿವಲ್ಲ, ಅದು ದಾನದ ಅನ್ನ. ದೇವಸ್ಥಾನದ ಹತ್ರ ಹೋದಾಗ ಊಟ ಜನಕ್ಕೆ ಹಾಕುವಾಗ ನಿರ್ವಂಚನೆಯಿಂದ ಹಾಕ್ಬೇಕು. ನಮ್ ನಂಟ್ರೆ ಬಂದವ್ರ, ನಮ್ಗೆ ಬೇಕಾದವರೇ ಬಂದವ್ರ, ಇವನ್ಯಾರೋ ಬೇರೆ ಬಂದು ಕೂತ್ಬಿಟ್ಟವನೆ ಅಂತ ಯಾವತ್ತು ಯೋಚನೆ ಮಾಡ್ಬಾರ್ದಂತೆ. ಎಲ್ಲಿ? ದೇವಸ್ಥಾನದ ಹತ್ರ. ಮನೇಲಲ್ಲ. ಮನೇಲಿ ಅವ್ರ ಇಷ್ಟ, ಗೇಟ್ ಬಾಗ್ಲ ಹಾಕ ಊಟ ಹಾಕ್ಬೋದು. ಏನೇನೋ ಕಲ್ಪನೆಗಳು ನಮ್ಮಲ್ಲಿ. ಕಾರ್ಯಕ್ರಮಕ್ಕೆ ಊಟ ಕಬ್ಬಾಳಮ್ಮನ ದೇವಸ್ಥಾನ ಅಂತ ಅಡುಗೆ ಮಾಡಿಸಿವ್ನಿ. ಎಲ್ಲಿದ್ದೀರಿ? ಕಾರ್ಯಕ್ರಮ ಬಂದಿದ್ದೀರಾ? ಹೌದಪ್ಪ, ಇಲ್ಲೇ ಕೆಮ್ಮಾಳಿಗೆ ಬಂದಿವ್, 700 ರೂಪಾಯಿ ಕೆಮ್ಮಾಳಲ್ಲಿ ಅವನಿ. ಬಂದ್ಬಿಡಿ, ಇಲ್ಲೇ ಊಟ ಮಾಡಕ್ ಹೋಗ್ರಿ ಅಂದ ಅವನು. ನೋಡ್ರಪ್ಪ, ಅಲ್ಲೇ ಊಟ ಮಾಡುವ ದೇವ್ರ ಪ್ರಸಾದ ಅಂತ ಹೋದೆ. ಸಾಮಿಯನ್ನ ಹಾಕವ್ರೆ, ಸುತ್ತ ಸೆಡವಲ್ ಕಟ್ಟವ್ರೆ, ಒಳಗೆ ಜನ ಊಟ ಮಾಡ್ತವ್ರೆ. ಓಮ ಅಂತ ಹೋದ್ರೆ ಒಳಕ್ ಹೋಗುತ್ತವ್ರು, ರೀಪರ್ ಪಟ್ಟಿ ಹಿಡ್ಕ ಇಬ್ರು ನಿಂತವ್ರೆ. ಎದ್ರಕಬಿಟ್ಟೆ ನಾನು, ಇದೇನಪ್ಪ ಊಟ ಅಂತ ಕರ್ಸವ್ರೆ, ಯಾರೋ ಒಡಿಕ್ ನಿಂತವ್ರೆ ಅಂತ. ನಿಮ್ಗೆಲ್ಲ ಕಂಬನಿ ಅಂದ. ಇನ್ಯಾರಿಗಪ್ಪ ಅಂದೆ, ಬೇರೆ ಬಂದ್ಬಿಡ್ತಾರ ಅವ್ರಿಗೆ ಅಂದ. ಯಾವ ಊರಿಂದ ಬಂದು ಕಬ್ಬಾಳಮ್ಮನ ಸೇವೆ ಮಾಡ್ತೀನಿ ಅಂದ್ಬಿಟ್ಟು ಅನ್ನ ಉಣಗ್ ಬರೋಗ್ ಹೊಡಿತೀನಿ ಅಂತ ನಿಂತಿದ್ಯಲ್ಲ ಪುಣ್ಯಾತ್ಮ. ತಿನ್ನಲ್ಲಯ್ಯ ನಿನ್ ಧರ್ಮ. ಇವತ್ತು ಆ ತಾಯಿ ಕಬ್ಬಾಳಮ್ಮ ನೀನು ಊಟ ಹಾಕ್ತಿದ್ದಿ, ನಿನ್ನ ಮೇಲೆ ಪ್ರಸಾದ ತಿನ್ಬೇಕು ಅಂತ ಅವಳು ಯಾವ ರೂಪದಲ್ಲಿ ಬತ್ತಾಳೋ ಯಾರು ಗೊತ್ತಪ್ಪ. ಹಿಂಗೆ ಕಬ್ಬಾಳಮ್ಮ ಕೈಲಿ ಮೊಬೈಲ್ ಹಿಡ್ಕೊಂಡು 4 ಚೈನ್ ಹಾಕ ಬತ್ತಾಳೆ ಅನ್ಕೊಂಡಿದ್ದೀಯಪ್ಪ. ಅವಳು ಕೊಳೆ ಸೀರೆ ಉಟ್ಕೊಂಡೆ ನಾವು ಬರೋದು. ಅವಳನ್ನೇ ಓಡಿಸ್ಬಿಟ್ಟು ನೀನು ನೋಡಯ್ಯ, ನಿನ್ ಸ್ವಾರ್ಥ ಇದ್ರೆ ನಿನ್ ಮನೇಲಿ ಅಡುಗೆ ಮಾಡ್ಕೊ, ಯಾರೂ ಬರಲ್ಲ. ಆದ್ರೆ ಇಂಥ ಜಾಗಕ್ಕೆ ಬಂದಾಗ ನಿನಗೆ ಯಾರು ಗೊತ್ತಿಲ್ವ ಅಂಥವ್ರು 100 ಜನಕ್ಕೆ ಅನ್ನ ಹಾಕ್ಬಿಡು. ಜೀವನದಲ್ಲಿ ಖಂಡಿತ ಉದ್ಧಾರ ಆಗ್ತೀನಿ. ನೀನು ಗೊತ್ತೇ ಇರಬಾರ್ದು, ಅವ್ರು ಯಾರು ಅಂತ ಗೊತ್ತಿರಬಾರ್ದು. ನೀನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ನಿನಗೆ ಗೊತ್ತಿಲ್ಲ. ನಿಜವಾದ ಹಸುದು ಹೊಟ್ಟೆ ಅದು ಸಂಬಂಧ. ಈ ಬಹಳ ಜನ ಅಂತಾರೆ ನಮ್ಮ ರಕ್ತ ಸಂಬಂಧ. ಎಲ್ಲಿ ನಮ್ಮ ರಕ್ತ ಸಂಬಂಧ? ಅಪ್ಪನಿಗಿದ್ದು ಬ್ಲಡ್ ಗ್ರೂಪ್ ಮಗನಿಗಿಲ್ಲ ಕಣ್ರಿ, ಅದೇಂಗ್ರಿ ರಕ್ತ ಸಂಬಂಧ ಆಯ್ತದೆ? ರಕ್ತ ಸಂಬಂಧ ಅಂದ್ರೆ ಯಾವ್ದು ಗೊತ್ತಾ? ರಕ್ತ ದಾನ ಮಾಡ್ತೀವಲ್ಲ, ನಾವು ಕೊಟ್ಟ ರಕ್ತ ನಮಗೆ ಗೊತ್ತಿಲ್ಲದವ್ರಿಗೆ ಯಾರಿಗೋ ಪುಣ್ಯಾತ್ಮಂಗೆ ಜೀವ ಉಳಿಸೋಕೆ ಆಗ್ತಾರಲ್ಲ, ಅವನು ನಿಜವಾದ ರಕ್ತ ಸಂಬಂಧ ನಮಗೆ. ಹೌದು, ರಕ್ತ ಸಂಬಂಧ. ಯಾರೊಬ್ರು ಹೇಳ್ತಾವ್ರೆ, ನೇತ್ರದಾನ ಮಾಡಿ. ನೆನ್ನೆ ಅಲ್ಲಿ ಸಾತ್ತೂರಲ್ಲಿ ಒಂದು ಹುಟ್ಟದ ಹಬ್ಬದ ಕಾರ್ಯಕ್ರಮ, DK ಸುರೇಶ್ ಅವ್ರದ್ದು ಹುಟ್ಟದ ಹಬ್ಬದ ಕಾರ್ಯಕ್ರಮ, ಮಾಜಿ ಸಂಸತ್ ಸದಸ್ಯರದ್ದು. ನೇತ್ರದಾನ ಮಾಡ್ತಾ ಇದ್ರು ಎಲ್ಲರೂ. ನೇತ್ರದಾನ ಅಲ್ಲೊಬ್ಬ ಪಾಕ್ತವನಿಗೆ ಹೇಳ್ತಾವನೆ, ನೇತ್ರದಾನ ಮಾಡಬೇಡ, ಮುಂದೆ ಜನ್ಮಕ್ಕೆ ಕಣ್ಣಿಲ್ದೆ ಹೋಯ್ತವೆ ಅಂತ. ನಾನು ಮುಂದೆ ಜನ್ಮಕ್ಕೆ ಕಣ್ಣಿಲ್ದೆ ಹೋದವ ಏನ್ರ ಹಂಗಾರೆ ಸುಡುದು ಯಾಕೆ? ಮುಳುಗ್ಸು ಫ್ರಿಜ್ಗವ. ಈಗ ಊಟ ಸತ್ತ ಮೇಲೆ ಸುಟ್ಟಿ ಹಾಕ್ಬಿಡ್ತಾರಲ್ಲ ನಿನ್ನ ದೇಹ ನಾಶ. ಇನ್ನು ಮುಂದೆ ಜನ್ಮಕ್ಕೆ ಲೆಕ್ಕ ಬರುವುದಿಲ್ಲ ಕಣೆ ಅದು. ಎಷ್ಟೋ ಜನ ಇವತ್ತು ಅವ್ರ ಯುವಕರು ಸತ್ತೋದ್ರೆ ದೇಹದ ಅಂಗಾಂಗೆಲ್ಲ ದಾನ ಮಾಡ್ತಾರೆ. ಒಳ್ಳೆ ಬೆಳವಣಿಗೆ ಬಂಧುಗಳೇ, ಒಳ್ಳೆ ಬೆಳವಣಿಗೆ ಅದು. ಯಾಕೆ ಗೊತ್ತಾ? ತಮ್ಮ ಮಗನ ಕಳ್ಕೊಂಡು ದುಃಖದಲ್ಲಿದ್ರು 8 ಜನಕ್ಕೆ ಜೀವಕ್ಕೆ ಅಂಗಾಂಗ ದಾನ ಮಾಡಿದ್ರಲ್ಲ, ಅದು ಶ್ರೇಷ್ಠವಾದ ದಾನ. ಇನ್ನು ಪ್ರಪಂಚದಲ್ಲಿ ಅದು ಬಿಟ್ಟಿರಲ್ಲ. ನೇತ್ರದಾನ ಶ್ರೇಷ್ಠವಾದ್ದು, ರಕ್ತದಾನ ಶ್ರೇಷ್ಠವಾದ್ದು. ಮಿಥ್ಯಗಳನ್ನ ಬಿಟ್ಟು ಸತ್ಯ ಒಪ್ಕೊಳ್ಳುವ. ಯಾಕೆ? ದೇವಮ್ಮನ ದೇಹ ಏನು ಇಲ್ಲೇ ಬಿಟ್ರ ತಗೊಂಡೋ ಬೆಂಕಿಗೆ ಹಾಕಿಲ್ವ? ಈಗ ಮುಂದೆ ಜನ್ಮಕ್ಕೆ ಹಂಗಾರೆ ಕಣ್ಣು ಹೆಂಗೆ ಬಂದವು? ಸುಟ್ಟೋಗಿರೋ ಕಣ್ಣು ವಾಪಸ್ಸು. ಯೋಚನೆ ಮಾಡಬೇಕು. ದಯಮಾಡಿ ಒಳ್ಳೆ ಮನಸ್ಸಿದ್ರೆ ನಿಜವಾಗ್ಲೂ ರಕ್ತದಾನ ಮಾಡೋಣ, ನೇತ್ರದಾನ ಮಾಡೋಣ, ಅಂಗಾಂಗ ದಾನಗಳು ಆಗಲಿ. ಅದು ಒಳ್ಳೆ ಬೆಳವಣಿಗೆ. ಎಷ್ಟೋ ಕಾಯ್ಕೊಂಡವ್ರೆ, ಕಿಡ್ನಿ ಫೇಲ್ ಆಗಿ ಎಷ್ಟೋ ಜನ ಯಾರು ಕೊಟ್ಟಾರ ಪುಣ್ಯಾತ್ಮರು ಅಂತ ಕಾಯ್ಕೊಂಡು ಕೂಂತವ್ರು. ಅದರಂಥ ದಾನ ಮತ್ತೊಂದಿಲ್ಲ. ಆದ್ರಿಂದ ಒಳ್ಳೆ ದಾನಗಳನ್ನು ಮಾಡೋಣ. ಭಿನ್ನಾಣದಿಂದ ದೇಶವ ತಿರುಗಿ ಅನ್ನದಾನವ ಮಾಡಿ ಫಲವೇನು? ನಮ್ಮೂರಲ್ಲಿ ಅನ್ನ ಹಾಕುವಾಗ ಪಂತಿಲ್ ಕೂತ್ಕೊಂಡೆ ಆ ಜಾತಿಯವನು ಕೂತವನೆ, ಈ ಜಾತಿಯವನು ಕೂತವನೆ, ನೀವು ಆಮೇಲೆ ಬರೋಗಿ, ಸಂದೆ ಮೇಲೆ ಬರೋಗಿ ಅಂದ್ಬಿಟ್ಟು ಅಲ್ಲೋಗಿ ಅಲ್ಲೆಲ್ಲೋ ಅನುದಾನ ಮಾಡಿಬಿಟ್ಟು ಭಗವಂತ ನಂಗೆ ಒಳ್ಳೇದು ಮಾಡ್ಕೊಬಿಡ್ತಾನೆ ಅಂದರೆ ಖಂಡಿತ ಅದು ಅಪರಾಧ. ಅದು ಖಂಡಿತ ಒಳ್ಳೇದಲ್ಲ. ಮೊದಲು ಇಲ್ಲಿ ಸಲ್ಬೇಕ್ರಿ. ಯಾಚೆನಹಳ್ಳಿಲಿ ಸಲ್ಬೇಕು ಮೊದಲು, ಆಮೇಲೆ ಜಗತ್ತೆಲ್ಲ ಸಲ್ತೀವಿ. ನಮ್ಮೂರಲ್ಲಿ ಅನ್ಕೊಂಡ್ರೆ ಯಾರಿಗೂ ಆಗುದಿಲ್ಲ, ಮೈಸೂರಲ್ಲಿ ಇಷ್ಟಪ್ಪ ಹೂನಾರ ಆಗ್ತಾರೆ ಅಂದ್ರೆ ಯಾರಿಗೆ ಬೇಕದು? ಇಲ್ಲಿ ಬೇಕಲ್ಲ ಪ್ರೀತಿ. ಅದಕ್ಕೋಸ್ಕರ ಇಲ್ಲಿ ಮೊದಲು ಸಲ್ಲೋಣ, ನಂತರ ಅಲ್ಲೂ ಕೂಡ ಸಲ್ಲೋಣ. ತಾಯಿ ದೇವಮ್ಮ ಇವತ್ತು ಮೋಕ್ಷ ಮಾರ್ಗವನ್ನ ಸೇರ್ಲಿ. ಆ ತಾಯಿ ಮನೆತನ 100 ಕಾಲ ಹೆಚ್ಚೊಕ್ಕಲಾಗಿ ಹಾಲಸಾಗರವಾಗಿ ಆನಂದವಾಗಿ ಆಚನಹಳ್ಳಿ ಒಳಗೆ ಬಾಳಿ ಬದುಕಲಿ. ನೀವೆಲ್ಲ ಬಹಳ ಪ್ರೀತಿಯಿಂದ ಆ ತಾಯಿಗೋಸ್ಕರವಾಗಿ ಬಂದಿದ್ದೀರಿ. ನಿಮ್ಮೆಲ್ಲರ ಅಶ್ರುತರ್ಪಣವನ್ನ ಆ ಮಹಾತಾಯಿಗೆ ಅರ್ಪಣೆ ಮಾಡ್ತಾ ಇದ್ದೀರಿ. ದೇವಮ್ಮನವರು ಖಂಡಿತವಾಗಿ ಕೂಡ
ಕೇತುಪುರದಲ್ಲಿ ಹುಟ್ಟಿದಂತಹ ಹೆಣ್ಮಗಳು ಯಾಚನಹಳ್ಳಿಗೆ ಬಂದು ಎಡೋ ಮನೆ ಬೆಳಕಾಗಿ ಬಾಳಿ ಬದುಕಿ ಇವತ್ತು ಸ್ವರ್ಗವನ್ನು ಸೇರ್ತಾ ಇದ್ದಾರೆ. ಅದಕ್ಕೋಸ್ಕರ ಅಮ್ಮನನ್ನ ಪ್ರಾರ್ಥನೆ. ಸಾಕಾಗಿ ಹೋಯಿತೆ ನರಲೋಕ ದೇವಮ್ಮ, ಬೇಕಾಯಿತೆ ನಿನಗೆ ಸ್ವರ್ಗಲೋಕ. ಸಾಕಾಗಿ ಹೋಯಿತೆ ನರಲೋಕ, ಬೇಕಾಯ್ತೆ ದೇವಮ್ಮ ದೇವಲೋಕ. ಕೇತುಪುರದ ನಿನ ಬಳಗಾವು ಬಂದು ಕುಂತೈತೆ ಮನೆ ಬಾಗಿಲಲ್ಲಿ ದೇವಮ್ಮ ದೇವವ್ವ ದೇವವ್ವ. ಕೇತುಪುರದ ನಿನ ಬಳಗ ಬಂದು ಕುಂತೈತೆ ಮನೆ ಬಾಗಿಲಲ್ಲಿ, ನೋಡವ್ವ ನಿನ್ನ ಬಳಗವನು ಕಣ್ಣೀರಿಡುವ ಜನಗಳನು. ಸಾರ್ಥಕ ನಿನ್ನ ಬದುಕೋ ಅವ್ವ, ಸಾರ್ಥಕ ನಿನ್ನ ಬದುಕೋ. ಸಾಕಾಗಿ ಹೋಯಿತೆ ನರಲೋಕ, ಬೇಕಾಯ್ತೆ ಅವ್ವ ದೇವಲೋಕ. ಹಸು ಮಕ್ಕಳಂಗೆ ಮಾತಾಡುತ್ತಿದ್ದೆ, ಇನ್ನೆಲ್ಲಿ ಕೇಳಲಿ ಆ ನಿನ್ನ ಮಾತ ಅವ್ವ ದೇವಮ್ಮ ಅವ್ವ. ಹಸು ಮಕ್ಕಳಂಗೆ ಮಾತಾಡುತ್ತಿದ್ದೆ, ಇನ್ನೆಲ್ಲಿ ಕೇಳಲಿ ಆ ನಿನ್ನ ಮಾತ. ಮಗಳಾಗಿ ಹುಟ್ಟಿ ಬಾರೆ ನಮ್ಮ ಮನೆಯಲ್ಲಿ, ಮಗಳಾಗಿ ಹುಟ್ಟಿ ಬಾರೆ ನಮ್ಮ ಮನೆಯಲ್ಲಿ. ಎತ್ತಾಡಿಸುವ ಭಾಗ್ಯ ಕೊಟ್ಟೋಗವ್ವ, ಎತ್ತಾಡಿಸುವ ಭಾಗ್ಯ ಕೊಟ್ಟೋಗವ್ವ. ಸಾಕಾಗಿ ಹೋಯಿತೆ ನರಲೋಕ, ಬೇಕಾಯ್ತೆ ದೇವ